ಜಿಟಿ ಜಿಟಿ ಮಳೆ ಆಗ್ತಾ ಇದ್ರು ಹಲವು ಅವಾಂತರಗಳು ರಿಪೋರ್ಟ್ ಆಗ್ತಾನೆ ಇದೆ. ಮನೆಯೊಂದು ಕುಸಿದ ಪರಿಣಾಮ ಸಾಕಷ್ಟು ಅನಾಹುತಗಳಾಗುತ್ತಾ ಅನ್ನುವಂತಹ ಆತಂಕ ಇತ್ತು. ಜೆಜೆ ನಗರದಲ್ಲಿ ಮನೆಯೊಂದು ಕುಸಿದು ಹೋಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದಂತಹ ಇಬ್ಬರು ವೃದ್ಧರನ್ನ ಪಾರು ಮಾಡಲಾಗಿದೆ, ರಕ್ಷಿಸಲಾಗಿದೆ. ಅಕ್ಕ ಕಸ್ತೂರಿ, ತಮ್ಮ ಲೋಕೇಶ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ರಾತ್ರಿ 12 ಗಂಟೆ ಸುಮಾರಿಗೆ ಏಕಾಏಕಿ ಮನೆಯ ಗೋಡೆ ಕುಸಿದಿದೆ. ಮನೆ ಕಳೆದುಕೊಂಡು ವೃದ್ಧರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಬದುಕಿನ ಸಂಧ್ಯಾ ಕಾಲದಲ್ಲಿ ಈ ಪರಿಸ್ಥಿತಿನ ಅಂತ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಜೆಜೆ ನಗರದಲ್ಲಿ ಮನೆ ಕುಸಿತದ ನಂತರ ಆಗಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಇಬ್ಬರ ಸ್ಥಿತಿ ಇಮ್ಯಾಜಿನ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ನೋಡಿ ಪಾಪ ಯಾವ ಸ್ಥಿತಿಯಲ್ಲಿ ಅವರು ಇದ್ದಾರೆ ಅಂತ. ಚಂಡಮಾರುತ ನೆರೆಯ ರಾಜ್ಯ ತಮಿಳುನಾಡಲ್ಲಿ ಅಬ್ಬರಿಸ್ತಾ ಇದ್ರೆ, ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಸೈಲೆಂಟ್ ಆಗಿ ಎಫೆಕ್ಟ್ ಅನ್ನ ನೀಡ್ತಾ ಇದೆ. ಕಳೆದ 2 ದಿನಗಳಿಂದ ಮಳೆ ಸತತವಾಗಿ ಸುರಿತಾ ಇದೆ. ಚಳಿ ಮಳೆ ಎಫೆಕ್ಟ್ ಬೆಂಗಳೂರಿನಲ್ಲಿ ಈಗ ಅವಾಂತರವೊಂದನ್ನು ಸೃಷ್ಟಿ ಮಾಡಿದೆ. ಗಮನಿಸ್ತಾ ಇದ್ರಿ, ಇದು ಜೆಜೆ ನಗರದಲ್ಲಿರುವಂತಹ ಆಗಿರುವಂತಹ ಘಟನೆ. ಜೆಜೆ ನಗರ ಮುಖ್ಯ ರಸ್ತೆ ಏನಿತ್ತು, ಮುಖ್ಯ ರಸ್ತೆಯಲ್ಲಿ ಕಳೆದ ಒಂದು 20-25 ವರ್ಷಗಳಿಂದ ವಾಸಿಸ್ತಾ ಇದ್ದಂತಹ ರುದ್ರ ಮನೆ ಏನಿತ್ತು, ಈಗ ಸದ್ಯ ಮಳೆಗೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ರಾತ್ರಿ 12 ಗಂಟೆ ಸುಮಾರಿಗೆ ಮನೆ ಕುಸಿದೆ. ಮನೆ ಒಳಗಡೆನೆ ಇಬ್ಬರು ಕೂಡ ಇದ್ರು. ಆ ಇಬ್ಬರು ವೃದ್ಧರು ಬಚಾವಾಗಿದ್ದಾರೆ. ಯಾಕಂದ್ರೆ ದೊಡ್ಡ ಕಲ್ಲುಗಳಿದ್ವು, ಚಾವಣಿ ಇತ್ತು, ಎಲ್ಲವೂ ಕೂಡ ಅವರ ಮೇಲೆ ಕುಸಿತಿತ್ತು. ಕೂಡಲೇ 12 ಗಂಟೆ ಸುಮಾರಿಗೆ ಘಟನೆ ಆಗ್ತಾ ಇದ್ದಾಗೇನೆ ಕೂಗಿಕೊಂಡಿದ್ದಾರೆ. ತಕ್ಷಣ ಅಕ್ಕಪಕ್ಕದಲ್ಲಿದ್ದಂತಹ ನಿವಾಸಿಗಳು ಅಥವಾ ಸ್ಥಳೀಯರು ಏನಿದ್ರು ಅವರೆಲ್ಲರೂ ಸೇರಿ ಅವರನ್ನು ಆಚೆ ಕರ್ಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡಿದ್ರು. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವರಿಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಮಳೆ ಎಫೆಕ್ಟ್ ಏನಿತ್ತು, ತುಂತುರು ಮಳೆ, ಚಡಿ ಮಳೆ ಹಿನ್ನೆಲೆಯಲ್ಲಿ ಮಣ್ಣಿನ ಗೋಡೆ ಮನೆ ಆಗಿದ್ದಂಥ ಕಾರಣಕ್ಕಾಗಿ ಅದು ಅದರ ಎಫೆಕ್ಟನ್ನು ನೀಡಿದೆ. ಸೊ ಆ ಕಾರಣಕ್ಕಾಗಿಯೇ ಏಕಾಏಕಿ ಕುಸಿದಿದೆ. ಸೊ ಹಿಂಗಾಗಿ ಇಬ್ಬರೂ ಕೂಡ ಒಳಭಾಗದಲ್ಲಿ ಸಿಲುಕಿದ್ರು. ಅವರನ್ನು ಕೂಡಲೇ ಕರ್ಕೊಂಡು ಬರುವಂಥ ಪ್ರಯತ್ನಗಳನ್ನು ಸ್ಥಳೀಯರು ಮಾಡಿ ಯಶಸ್ವಿಯಾಗಿದ್ದಾರೆ. ಇಬ್ಬರೂ ಕೂಡ ಸದ್ಯ ಬಚಾವಾಗಿದ್ದಾರೆ. ಯಾವುದೇ ರೀತಿಯಾದಂಥ ಪ್ರಾಣಾಪಾಯಗಳ ಆಗಿಲ್ಲ. ಅವರಿಬ್ಬರನ್ನೂ ಕೂಡ ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅವರಿಬ್ಬರು ಕೂಡ ಸದ್ಯ ಪಕ್ಕದಲ್ಲೇ ಇರುವಂತಹ ಒಂದು ಸಲೂನ್ ಏನಿದೆ, ಆ ಸಲೂನ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಅವರಿಬ್ಬರು ಇದ್ದಾರೆ, ಇಲ್ಲೇ ನಾನು ಗಮನಿಸ್ಬೋದು. ಇಲ್ಲಿ ಕೂತಿರುವಂತಹ ಇಬ್ಬರು ವೃದ್ಧರು ನಿನ್ನೆ ಆ ಘಟನೆಯಲ್ಲಿ ಗಾಯಗೊಂಡಂತವ್ರು. ನಾನು ಮಾತನಾಡಿಸ್ತೇನೆ. ಅಮ್ಮ, ಎಷ್ಟೊತ್ತಲ್ಲ ಆಯ್ತು ಇದು, ಏನಾಯ್ತು? 12 ಗಂಟೆಗೆ ಆಯ್ತು, ಬಿದ್ದೈತಪ್ಪ. ಊಟ ಮಾಡ್ತಿದ್ವಿ, ಅವಾಗ ಒಂಚೂರು ಇಟ್ಟಿಗೆ ಬಿತ್ತು ಹೋಗೋಣ ಹೊರಗೆ ಅಂದ್ರೆ ಬರೋಷ್ಟೊತ್ತಿಗೆ ಎಲ್ಲ ಬಿದ್ದೋಯ್ತು. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಅಮ್ಮ ನೀವು? ಎಷ್ಟು ವರ್ಷದಿಂದ? ನಾವು ತುಂಬಾ ವರ್ಷದಿಂದ ಇದ್ದೀವಿ, ಇಲ್ಲೇ ಇದ್ದೀವಿ. ಇಬ್ಬರೇ ಇರೋದ ಇಲ್ಲಿ? ಇಲ್ಲಿಬ್ಬರೇ ಇರೋದು. ನಿಮ್ಗೆ ಯಾರು ಮಕ್ಕಳು ಯಾರು ಇಲ್ಲ? ಇಲ್ಲ. ಈಗ ಏನಾಯ್ತು ರಾತ್ರಿ? ಅದಾದ್ಮೇಲೆ ಜನಗಳು ಬಂದ್ರು, ಹೊರಗೆ ಹೋಗ್ತಿದ್ರು ಮುಸ್ಲಿಮ್ಸ್ ಅವರೆಲ್ಲ. ಅವ್ರು ಬಂದು ಎತ್ಕೊಂಡೋಗಿ ದೇವಸ್ಥಾನ ಹತ್ರ ಕೊಂಡ್ರಿಸಿದ್ರು. ಆಮೇಲೆ ಇವ್ರು ಜಾಗ ಕೊಟ್ರು. ಏಟಾಗಿದೆಯಾ ನಿಮ್ಮಿಬ್ಬರಿಗೆ? ಏನಾದ್ರು ಏಟ್ಗಳಾಗಿದೆಯಾ? ಅಷ್ಟೇ, ಕಾಲ್ಗೇಟ್ ಆಗಿದೆ. ಈಗ ಏನ್ ಮಾಡೋದು? ಮನೆ ಈಗ ಆಗೋಗಿದೆಯಲ್ಲ, ಏನ್ ಮಾಡಕ್ಕೂ ಇಲ್ಲ ಸರ್, ನಮ್ಗೆ ಏನು ತೋಚ್ಲಿಲ್ಲ. ಇದು ಪಾಪ ಈ ವೃದ್ಧರು ಮಾತುಗಳು ಗಮನಿಸ್ತಾ ಇದ್ರಿ. ಇಬ್ರು ವೃದ್ಧರಿದ್ರು, ಅವರಿಬ್ರು ಕೂಡ ಬಹಳ ದುಃಖಿತರಾಗ್ತಾ ಇದ್ದಾರೆ. ಕಾರಣ ಇದ್ದಂಥ ಒಂದು ಮನೆ ಕಂಪ್ಲೀಟ್ ಆಗಿ ಆ ಮನೆಯು ಕೂಡ ಈಗ ಹಾಳಾಗಿದೆ. ಮನೆ ಕೂಡ ಕುಸಿದಿರುವಂಥ ಹಿನ್ನೆಲೆಯಲ್ಲಿ ಅವರು ಏನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಲೋಕೇಶ್ ಅಂತ ಹೇಳಿ, ಜೊತೆಗೆ ಕಸ್ತೂರಿ ಅಂತ ಅಕ್ಕ ತಮ್ಮ ಇವರಿಬ್ಬರು ಕೂಡ ಸಾಕಷ್ಟು ಒಂದು 20-25 ವರ್ಷಗಳಿಂದ ಇದೇ ಏರಿಯಾದಲ್ಲಿ ವಾಸವನ್ನು ಮಾಡ್ತಾ ಇದ್ರಂತೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮಾತ್ರೆಗಳನ್ನು ತೆಗೆದುಕೊಂಡು ಇಲ್ಲೇ ಜೀವನವನ್ನು ಮಾಡುವಂಥದ್ದು, ಸರ್ಕಾರಗಳಿಂದ ಬರುವಂಥ ಕೆಲವೊಂದಷ್ಟು ಸವಲತ್ತುಗಳನ್ನು ಪಡೆದುಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು. ಬಟ್ ನಿನ್ನೆ ರಾತ್ರಿ ಏಕಾಏಕಿ ಮನೆ ಕುಸಿದಿರುವಂತಹ ಪರಿಣಾಮವಾಗಿ ಸದ್ಯ ಇದ್ದಂಥ ಮನೆಯನ್ನು ಕೂಡ ಇವರು ಈಗ ಕಳೆದುಕೊಂಡು ಬೀದಿಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ರಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.